ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ವಿಡಿಯೋ ಮಾಡಲ್ತಾ ನಾನು ಇವತ್ತು ಕಟಿಂಗ್ ಮಾಡ್ಸ್ಕೊಂಡು ಬರಕ್ಕೆ ಹೋಗ್ತೀನಿ. ಗೈಸ್ ಇವತ್ತು ಕಟಿಂಗ್ ಮಾಡ್ಸಕ್ಕೆ ಹೊಂಟೀನಿ. ನಮ್ಮವ್ವ ಕಟಿಂಗ್ ಮಾಡ್ಸ್ಕೊಂಬ ಅಂತ ರೊಕ್ಕ ಕೊಟ್ಟು ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿಲ್ಲ ಅಂದ್ರೆ ಮುಕ್ಳರಿ ಬೈತಾಳ. ಸೊ ಅದಕ್ಕೆ ನಾನು ಇವತ್ತು ನಮ್ಮ ಅಂಬಾರಿನ ತಗೊಂಡು ಸ್ಟಾರ್ ಸಿಟಿ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೊಂಟೀನಿ. ಸೊ ಬರ್ರಿ ಕಟಿಂಗ್ ಮಾಡಿಸ್ಕೊಂಡು ಬರುವ. ಹಾಂ ನಿಂದು ವಿಡಿಯೋ ಮಾಡಿಲ್ಲ ತಗವೇ, ನಂದು ಮಾಡ್ಕೊಳಕೈತೀನಿ. Go! ಗೈಸ್ ಕಟಿಂಗ್ ಶಾಪಿಗೆ ಬಂದ್ವಿ. ಇಲ್ಲೇ ಮಾಡಿಸೋದು. ಸೊ ಕಟಿಂಗ್ ಮಾಡ್ಸೋಕೆ ಮೊದಲು ಹೊಟ್ಟಿಗೆ ಏನಾದ್ರು ತಿನ್ಕೊಂಬಂದ್ಬಿಡಮ್ಮ. ಹೊಟ್ಟೆ ಹಸುವಾಗ್ಬಿಟ್ಟೈತೆ. ಗೈಸ್ ಈ ಕಟಿಂಗ್ ಶಾಪ್ ಮೇಲೇ ಈ ಯೂನಿಸೆಕ್ಸ್ ಜಿಮ್. ಸೊ ಅಲ್ಲಿನ ಹೋಗಿ ಬಂದೆ ನಾನು, ಆಗಲ್ಲ ಅಂದ್ರೆ ತರ್ತೀನಿ. ಸೊ ಕಟಿಂಗ್ ಮಾಡ್ಸೋಕ್ಕೆ ಮೊದಲು ಏನಾದ್ರು ತಿನ್ಕೊಂಬಂದ್ಬಿಡಮ್ಮ. ಸೊ ಗೈಸ್ ಬೇಕ್ರಿಲಿ ಒಂದು ಎಗ್ ಪಪ್ಪು ಒಂದು ಕೋಲ್ಡು ಕುಡಿದು ಬಂದೆ. ಎಗ್ ಪಪ್ ತಿಂದಮೇಲೆ ಕೈ ತೊಗೊಳಕ್ಕೆ ನೀರಾಗ ಕೊಡಲಿಲ್ಲ, ಟಿಶ್ಯೂ ಪೇಪರ್ನೂ ಕೊಡಲಿಲ್ಲ, ಕೈ ಒರ್ಸ್ಕೊಳಕ. ಸೊ ಹಂಗೆ ಬಟ್ಟೆ ಬರ್ಸ್ಕೊಂಡು ಹೋಗ್ಬಿಟ್ಟು ಗೈಸ್. ಸೊ ಬರ್ರಿ ಈಗ ಕಟಿಂಗ್ ಮಾಡ್ಸ್ಕೊಂಡು ಬರ್ಕೋ. ಸೊ ಕಟಿಂಗ್ ಮಾಡಿಸ್ಕೊಳಕ್ಕೆ ಮೊದಲು ಲುಕ್ ಹಿಂಗಿತ್ತು. ಕಟಿಂಗ್ ಮಾಡಿಸ್ಕೊಂಡ್ಮೇಲೆ ಹೆಂಗೆ ಆಗ್ತಿತ್ತು. ಕಟಿಂಗ್ ಮಾಡ್ಸ್ಕೊಳಕ್ಕೆ ಮೊದಲು ಹಿಂಗಿದ್ದೆ. ಕಟಿಂಗ್ ಮಾಡಿಸಿದ್ಮೇಲೆ ಹಿಂಗಾದೆ. ಗೈಸ್ ಕಟ್ಟಿಂಗ್ ಅಂತೂ ಹಿಂಗಾಗೈತಿ. ಹೆಂಗಾಗೈತಿ ಕಟಿಂಗ್ ಹೆಂಗಾಗೈತಿ ಅಂತೇಳಿ ಕಮೆಂಟ್ ಮಾಡಿರಿ ಗೈಸ್, ಕಮೆಂಟ್ ಮಾಡಿರಿ. ಸೊ ಈಗ ಜಳಕ ಮಾಡಬೇಕು. ಜಳಕ ಮಾಡಲಾರ್ದ ಮನೆಗೆ ಹೋದ್ರೆ ನಮ್ಮವ್ವ ಬೈತಾ. ಸೊ ಜಳಕ ಮಾಡಿ ಮನೆಗೆ ಹೋಗಿ ವಿಡಿಯೋ ಚಲೋ. ಸೊ ಗೈಸ್ ಕಟ್ಟಿಂಗ್ ಅಂತೂ ಮಾಡಿಸ್ಕೊಂಬಂದೀನಿ, ಜಳಕನ ಮಾಡೀನಿ. ಮನೆಗೆ ಕೇಳ ಕಟ್ಟಿಂಗ್ ಹೆಂಗಾಗೈತಿ ಅಂತೇಳಿ. ನಮ್ಮವ್ವನ ಕೇಳಿದ್ರೆ ಕಟ್ಟಿಂಗ್ ಹೆಂಗಾಗೈತಿ ಅಂತ ಹೇಳ. ಅದ ಸರಿ ಅದಿರಲ್ಲ, ಈಗ ಕಟಿಂಗ್ ಹೆಂಗೈತೆ ಹೇಳ. ಕಟಿಂಗ ಆಗಿರಿ ಒಂದು 70 ವರ್ಷದ ಹಿಂದೆ ಕಾಣ್ತೀವಿ. ಅಲ್ಲ ಸಾಲಿ ಓದಿ ನೌಕರಿ ಮಾಡ್ಕೊಂಡೆ, ದುಡಕಿ ಮಾಡ್ಕೊಂಡೆ. ದೌಡ ಕರ್ಕೊಂಬ ಇಲ್ಲಿ ನನ್ನ ಜೊತೆ ಚಪಾತಿ ಬನ್ಸರ್ ಯಾರಲ್ಲ. ವಿಡಿಯೋ ಮಾಡಕೈತೀನಿ ನಾನು ಮಾತಾಡಿದ್ದು. ಹಾಂ ಕಟಿಂಗ್ ಹೆಂಗೆ ಐತಿ ಅಲ್ಲ, ನೀ ಎಲ್ಲಿ ನೆಲ ನೋಡ್ಕೊಂಡು ಹೇಳಕೈತಲ್ಲ. ನೆಲದಾಗ ಮಾಡ್ಸಿಲ್ಲ, ನಾನು ತಲೆಗೆ ಮಾಡ್ಸಿದ್ದೀನಿ. ನಾನು ತಲೆಗೆ ಮಾಡ್ಸೀನಿ ಕಟಿಂಗ್. ಹೆಂಗೈತಿ ಕಟಿಂಗ್ ಹೆಂಗೈತಿ? ಹಾಂ ಎಷ್ಟಾಗೈತಿ? ಕದಂಕ ಹೆಂಗ ಇಲ್ಲಿಂದ ಇಲ್ಲಿದ್ದ ತಗೊಂಡಿದ್ದ ಮೇಲೆ ಹೆಂಗೈತಿ? ಚಪಾತಿ ಬೆನ್ಸಕ್ಕಿಂತ ಕರ್ಕೊಂಬ ಅಂದ್ರೆ ಮತ್ತೆ ತಾಗಿನ ಮ್ಯಾಲ ಕೊಡ್ತೇವೆ. ಚಪಾತಿ ಬೆನ್ಸಕ್ಕೆ ಯಾರಿಲ್ಲ, ಕರ್ಕೊಂಬ ಹೋಗಿದ್ವಿ. ತಗೋಬೈ ವಿಡಿಯೋ ತೆಗಿ ಒಂದು ಎಷ್ಟು ಚಪಾತಿ ಒತ್ತಾವ ಆತದು. ನಾ ಹೆಂಗೆ ಇದೀನಿ ಒಂದೊಂದು ಸ್ವಲ್ಪ ನೋಡ್ಕೊ ಹೋಗ್ತಾರೆ ವಿಡಿಯೋ ಮಾಡಿ. ಡಿಜೆ ಡಿಜೆ ಡಿಜೆ
ಪಾಪ ಕಟಿಂಗ್ ಹೆಂಗೆ ಬೇಸಿ ಬಿಸಿ ಇದೆ ವರ್ಷ ಕ್ಯಾನ್ಸಲ್ ಮಾಡಿದ್ದು ಆರು ಕೆಲಸ ಹೊತ್ತು ಇದು ಮಾಡೋಣಪ್ಪ. ಬಂದು 4 ಜನ ಬಂದು ಏನಪ್ಪ? ಅರ್ಜೆಂಟ್ ಫೋನ್ ಮಾಡಿದ್ದೆ ಅಲ್ಲಿ ನೀವು ಕಂಪ್ನಿದ ತಂದ್ಬಿಡು ನೀನು ಯಾವಾಗನ ಕೇಳು. ಗಾಡಿ ಪೂರ ಹೇಳ್ತಾನೆ ಕೇಳು 200 ಗುಣಕ್ಕೆ 600 ಮಾಡಿ ನಾನು ಒಂದು 20 ಜನಕ್ಕೆ 2 ಗೈಸ್ ನಿನ್ನೆ ಅರ್ಧ ವೀಡಿಯೋ ಮಾಡಿಬಿಟ್ಟಿದ್ವಿ. ಸೊ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನಿನ್ನೆ. ಯಾಕಪ್ಪ ಅಂದ್ರೆ ನಿನ್ನೆ ಬ್ಲಾಗ್ ಚಲೋ ಮಾಡೋದು ಲೇಟಾಗಿ ಚಲೋ ಮಾಡಿದ್ವಿ. ಇವತ್ತೂ ಲೇಟಾಗಿ ಚಲೋ ಮಾಡೋಕತ್ತೀವಿ. ಟೈಮ್ ಬಂದು ಎಷ್ಟು ಒಂದು ನಿಮಿಷ ನೋಡ್ಕೊಂಬಿಡು 6:59 7 ಗಂಟೆ ಐತಿ. ಈಗ ಇವತ್ತು ಚಲೋ ಮಾಡೋಕತ್ತೀವಿ. ಯಾಕಪ್ಪ ಅಂದ್ರೆ ನಾವು ಖಾಲಿ ಕುಂತಿರಂಗಿಲ್ಲ, ಕೆಲ್ಸಕ್ಕೆ ಹೋಗಿರ್ತೀವಿ. ಖಾಲಿ ಕುಂತ್ಕೊಂಡು ವೀಡಿಯೋ ಮಾಡ್ಕೊಂತ ಖಾಲಿ ಕುಂತಿತ್ತಪ್ಪ ಅಂದ್ರೆ ಆ ವಿಡಿಯೋ ಮಾಡೋ ಸಲುವಾಗ ಖಾಲಿ ಇತ್ತಪ್ಪ ಅಂದಿದ್ರೆ ದಿವ್ಸಕ್ಕೆ 2-3 ವೀಡಿಯೋ ಮಾಡ್ತಿದ್ವಿ. ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಿದ್ವಿ, ಒಳ್ಳೊಳ್ಳೆ ಜಾಗ, ಹೊಸ ಪ್ಲೇಸ್ ತೋರಿಸ್ತಿದ್ವಿ, ಹೊಸ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಿದ್ವಿ, ಸ್ಕಿಟ್ ಮಾಡ್ತಿದ್ವಿ. ಸೊ ಯಾವ ಮಾಡೋಕ್ಕಾಗಲ್ತು. ಯಾಕಪ್ಪ ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗೋದ್ರೊಳಗೆ ಇದೊಂದು ಬ್ಲಾಗ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ನನಗಿಷ್ಟ, ಅದಕ್ಕೆ ಮಾಡಕತ್ತೀನಿ. ಸೊ ಇಷ್ಟ ಆಗಿತ್ತಪ್ಪ ಅಂದ್ರೆ ಸಪೋರ್ಟ್ ಮಾಡಿರಿ, ಒಂದು ಲೈಕ್ ಅಂತೂ ಮಾಡಿರಿ. ಅಷ್ಟೇ ಹೇಳೋಕ್ಕಾಗಲ್ಲ. ಸೊ ಗೈಸ್ ಮುಂಜಾನೆ ಒಂದು ನಿಮಿಷ ಮುಂಜಾನೆ ಯಾಕೆ ಕಾಳೆಣ್ಣೆ ಹಾಕಿದ್ವಿ ತಿನ್ಬೇಕಂತೇಳಿ. ಟೈಮ್ ಇರಲಿಲ್ಲ ತಿನ್ನಕ್ಕೂ, ಅದಕ್ಕೆ ಹಂಗೆ ಹೋಗಿದ್ವಿ. ಆ ಕಾಳನ್ನ ನಿನ್ನೆ ರಾತ್ರಿ ನೆನೆ ಹಾಕಿದ್ವಿ ಮುಂಜಾನೆ ತಿನ್ಬೇಕಂತೇಳಿ. ಮುಂಜಾನೆ ತಿನ್ನೋಕೆ ಟೈಮ್ ಸಿಗಲಿಲ್ಲ. ಸೊ ಲೇಟಾಗಿತ್ತು ಕೆಲ್ಸಕ್ಕೆ ಹೋಗೋಕೆ ಹಂಗೆ ಹೋಗಿದ್ವಿ. ಸೊ ಅದನ್ನು ಇದು ಬಟ್ಟೆ ಒಳಗೆ ಕಟ್ಟಿಟ್ಟು ಹೋಗಿದ್ವಿ, ಮೊಳಕೆ ಆದರೂ ಹೊಡಿತೇವೆ ಅಂತೇಳಿ. ಸೊ ಈಗ ಉತ್ಸವ ನೋಡ್ರಿ, ಮೊಳಕೆ ಹೊಡೆದವಾಗಲೇ ಒಂದು ನಿಮಿಷ ಬರುವಂತೆ. ಸೊ ಗೈಸ್, ಇನ್ನೊಂದು ಸಿಹಿ ಸುದ್ದಿ ಏನಪ್ಪ ಅಂದ್ರೆ ನಿನ್ನೆ RCB ಗೆದ್ದೈತಿ. RCB ಕಪ್ ಗೆದ್ದೈತಿ. ಈ ಸಲ ಕಪ್ ನಮ್ಮದು. ಜೈ RCB. ನಾನು RCB ಪ್ಲೇಯರ್ ಗೈಸ್, ಸಾರಿ RCB ಫ್ಯಾನ್. ನಾನು RCB ಫ್ಯಾನ್. ಓಕೆ, ಜೈ RCB. ಈ ಸಲ ಕಪ್ ನಮ್ಮದು ಅಷ್ಟೇ. ಎವ್ರಿ RCB haters, God bless you. ಅಭಿ RCB ಕಪ್ ಗೆದ್ದೈತಿ. ಸರಿ RCB ಏನು ಕಪ್ ಗೆದ್ದೈತೆ ಒಂದು RCB. ಹೇಳ್ಬಿ, ಏನಾರು ಹೇಳ್ಬಿ. ಏನು ಹೇಳೋಕ್ಕಾಗಲ್ಲ. 18 ವರ್ಷ ಆದ್ಮೇಲೆ ಕಪ್ ಗೆದ್ದೈತೆ RCB. ಇವನು ನಿಮ್ಮ ಮಾಡ್ತಾನೆ.
ನಮ್ಮಮ್ಮ ಮಾಡಂಗಿದ್ರೆ ನಿನ್ನ ಯಾಕೆ ಕರ್ಕೊಂಡ್ ಬರ್ತಿದ್ ನಮ್ಮಪ್ಪ ತೆಗಿ, ಕದ ತೆಗೆದು. ಯಾವ್ದು